ಹಾಯ್! ಪ್ರತಿ ವರ್ಷ ಹಾಲಿಡೇಸ್‌ಗೆ ನಾವೇ ಅಣ್ಣನ ಮನೆ, ಅಕ್ಕನ ಮನೆ ಅಂತ ಹೋಗ್ಬಿಡ್ತಾ ಇದ್ವಿ. ಬಟ್ ಈ ಸಾರಿ ಮಕ್ಳದ್ದು ಕ್ಲಾಸಸ್ ಇರೋದ್ರಿಂದ ಅವರೇ ಎಲ್ರೂ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅವರಿಗೆ ಅಂತ ಸ್ಪೆಷಲ್ ಆಗಿ ಏನ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಮನೇಲಿ ಮಸ್ಕ್ ಮೆಲನ್ ಇತ್ತು. ಸರಿ ಮಕ್ಳಿಗೆ ಹೇಗಿದ್ರು ಐಸ್ ಕ್ರೀಮ್ ಇಷ್ಟ ಆಗತ್ತೆ. ಸೊ ಅವ್ರಿಗೋಸ್ಕರ ಮಸ್ಕ್ ಮೆಲನ್ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಈಗ ರೆಡಿ ಮಾಡ್ತಾ ಇದ್ದೀನಿ. ಅರ್ಧ ಗಂಟೆ ಮುಂಚೆ ಸ್ವಲ್ಪ ಗೋಡಂಬಿ ಮತ್ತೆ ಡೇಟ್ಸ್‌ನ ನೆನೆಸಿ ಇಟ್ಟಿದ್ದೆ. ಈಗ ಒಂದ್ ಸೈಡಲ್ಲಿ ಹಾಲ್ನ ಕುದಿಯೋದಕ್ಕಿಟ್ಟು ಇದನ್ನೆಲ್ಲ ಒಂದ್ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಇದ್ರ ಜೊತೆ ಒಂದೆರಡು ಏಲಕ್ಕಿನೂ ಕೂಡ ಹಾಕಿ ಚೆನ್ನಾಗಿ ರುಬ್ಕೊಂಡು ಈ ಕುದೀತಾ ಇರುವಂತ ಹಾಲಿಗೆ ಹಾಕಿ ಜಸ್ಟ್ ಒಂದು 5ರಿಂದ 10 ನಿಮಿಷ ಇದನ್ನ ಸಣ್ಣ ಊರಿನಲ್ಲಿ ಕುದಿಸ್ಕೊಂಡು ಪೂರ್ತಿ ತಣ್ಣಗಾಗೋದಕ್ಕೆ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಮಸ್ಕ್ ಮೆಲನ್ನ ಕಟ್ ಮಾಡಿ ಅದ್ರ ಮಧ್ಯದಲ್ಲಿ ಇರುವಂತ ಬೀಜನೆಲ್ಲ ತೆಗೆದು ಜಸ್ಟ್ ಪಲ್ಪ್ ನಷ್ಟೇ ತಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆ ತಣ್ಣಗಾಗಿರೋ ಈ ಹಾಲ್ನ ಹಾಕಿ ಒಂದ್ ರೌಂಡ್ ಮಿಕ್ಸಿಗೆ ಹಾಕೊಂಡು ನೆಕ್ಸ್ಟ್ ಇದನ್ನ ಒಂದ್ ಅರ್ಧ ಗಂಟೆ ಹೀಗೆ ಫ್ರೀಸರ್ ಅಲ್ಲಿ ಎತ್ತಿಟ್ಬಿಟ್ಟು ಮತ್ತೆ ಒಂದ್ಸಾರಿ ಇದನ್ನ ಮಿಕ್ಸಿಗೆ ಹಾಕೊಂಡು ಆಮೇಲೆ ಈ ಮಸ್ಕ್ ಮೆಲನ್ ಸಿಪ್ಪೆನಲ್ಲಿ ಸ್ವಲ್ಪ ಹಾಕಿದ್ದೀನಿ. ಉಳ್ದಿರೋದನ್ನೆಲ್ಲ ಈ ಐಸ್ ಕ್ರೀಮ್ ಮೌಲ್ಡ್ ಅಲ್ಲಿ ಹಾಕಿಟ್ಟೆ. ನನ್ನ ಮಕ್ಳು ಬರೋಷ್ಟರಲ್ಲೇ ಇದನ್ನ ಮಾಡಿ ಎತ್ತಿಟ್ಬಿಟ್ರೆ ಇದು ಕರೆಕ್ಟ್ ಆಗಿ ಫ್ರೀಸ್ ಆಗತ್ತೆ ಅಂತ ಹೇಳಿ ಎತ್ತಿಡೋ ಅಷ್ಟರಲ್ಲೇ ನನ್ನ ಚಿಕ್ಕ ಮಗ ಬಂದ. ಈ ರೀತಿ ಮನೆಯಲ್ಲಿ ಏನಾದ್ರೂ ಸ್ಪೆಷಲ್ ಮಾಡಿದ್ರೆ ಅದ್ರಲ್ಲೂ ಈ ರೀತಿ ಐಸ್ ಕ್ರೀಮ್ ಮಾಡಿದ್ರೆ ಅವ್ರು ಟೇಸ್ಟ್ ಮಾಡದೆ ಹಾಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ. ಮೊದ್ಲೇ ಇದನ್ನ ನನಗೆ ರೆಡಿ ಮಾಡ್ಕೊಡು ಅಂತ ಹಠ ಮಾಡ್ತಾ ಇದ್ದ. ಇದು ಕಂಪ್ಲೀಟ್ ಆಗಿ ರೆಡಿ ಆಗೋದಕ್ಕೆ 5 to 6 ಅವರ್ಸ್ ಬೇಕು. ಬಟ್ ನಾನು ಇದನ್ನ 4 ಅವರ್ಸ್ಗೆ ತೆಗ್ದ್ಬಿಟ್ಟೆ. ಆದ್ರೂ ಕೂಡ ಚೆನ್ನಾಗಿ ರೆಡಿ ಆಗಿತ್ತು. ಶಂಕರ್ ಇದನ್ನ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ರು. ನಿಮ್ಗೂ ಏನಾದ್ರೂ ಮನೆಯಲ್ಲಿ ಐಸ್ ಕ್ರೀಮ್ ಮಾಡೋ ಪ್ಲಾನ್ ಇದ್ರೆ ಈ ತರ ಒಂದ್ಸಾರಿ ಟ್ರೈ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ಬ್ಲಾಗ್ ಅಲ್ಲಿ. ಬಾಯ್. ಹ್ಯಾಪಿ ಕುಕಿಂಗ್.